ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ಬೇಡಿಕೆ ಮೇಲೆ ಬೇಡಿಕೆ ಇಟ್ಟು ಹೋರಾಟಕ್ಕಿಳಿದಿದ್ದ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಭಾರೀ ನಿರಾಸೆಯಾಗಿದೆ. ಹಾಸಿಗೆ ದಿಂಬು ಕೊಡದ ಕೋರ್ಟ್ ಚಾದರ ಬಟ್ಟೆ ಕೊಡಿ ಅಂತ ಹೇಳಿದ್ಯಾಕೆ? ಜೈಲಿನ ಕೋಣೆಯ ಬದಲಾವಣೆಯ ಆಯ್ಕೆ ವಿಚಾರವನ್ನೂ ಕೂಡ ಜೈಲಾಧಿಕಾರಿಗಳಿಗೆ ನೀಡಿದ್ಯಾಕೆ? ಇದೆಲ್ಲ ಆದ್ಮೇಲೆ ಕೋರ್ಟ್ ಹೇಳಿದ್ದೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ಗೆ ಕೋರ್ಟಲ್ಲಿ ಮತ್ತೆ ಮತ್ತೆ ನಿರಾಸೆ. ಹಾಸಿಗೆಯೂ ಇಲ್ಲ, ದಿಂಬೂ ಇಲ್ಲ. ಬಟ್ಟೆ ಚಾದರ್ ಕೊಟ್ಟ ಕೋರ್ಟ್ ಹೇಳಿದ್ದೇನು? ಒಂದು ಕಾಲ ಆಗಿತ್ತು, ಅದು ದರ್ಶನ್ ಮೋಜು ಮಸ್ತಿ ಮಾಡ್ತಾಗಿದ್ದ ಕಾಲ. ಟ್ರಿಪ್ಪು, ಪಬ್ಬು, ಪಾರ್ಟಿ ಅಂತ ಓಡಾಡ್ಕೊಂಡಿದ್ದ ಕಾಲ ಅದು. ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ರು, ನಸೀಬೆ ಖರಾಬಾಗೋಯ್ತು. ಸಿನಿಮಾ, ಪಾರ್ಟಿ, ಪಬ್ಬು ಅಂತಿದ್ದ ದರ್ಶನ್ ಜೈಲು ಸೇರ್ಬೇಕಾಯ್ತು. ಆದ್ರೆ ಅಲ್ಲೂ ಕೂಡ ಮೋಜು ಮಸ್ತಿ ನಿಂತಿರ್ಲಿಲ್ಲ. ಜೈಲಲ್ಲಿದ್ದರು ದರ್ಶನ್ಗೆ ರಾಜಾತಿಥ್ಯ ಆಗಿತ್ತು. ಜೈಲಲ್ಲಿ ಕೂತ್ಕೊಂಡೆ ಐಷಾರಾಮಿ ಬದುಕು ಬದುಕ್ತಾಗಿದ್ರು ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಈ ರೀತಿ ರಾಜಾತಿಥ್ಯ ಸಿಗ್ತಾಗಿದೆ ಅನ್ನೋದು ಯಾವಾಗ ವೈರಲ್ ಆಯ್ತು, ಅಲ್ಲಿಂದಲೇ ದರ್ಶನ್ಗೆ ಶನಿ ಹೆಗಲೇರಿದ್ದ. ಅದು ಯಾವ ಮಟ್ಟಿಗೆ ಅಂದ್ರೆ ಕಡೆ ಪಕ್ಷ ನಂಗೆ ವಿಷ ಕೊಟ್ಬಿಡಿ ಅಂತ ಪೇಚಾಡೋ ಸ್ಥಿತಿಗೆ ತಲುಪಿದ್ರು ದರ್ಶನ್. ಹಾಗಂತ ಈಗ ದರ್ಶನ್ ಪರಿಸ್ಥಿತಿ ಸುಧಾರಿಸಲಿಲ್ಲ. ಈಗ ಇನ್ನಷ್ಟು ಹದಗೆಟ್ಟಿದೆ. ಕೇವಲ ಹಾಸಿಗೆ ದಿಂಬಿಗಾಗಿ ಕಾನೂನು ಹೋರಾಟ ನಡೆಸಿದ್ದಾರೆ ದರ್ಶನ್. ಆದ್ರೆ ಆ ಕಾನೂನು ಹೋರಾಟದಲ್ಲೂ ದರ್ಶನ್ಗೆ ಸೋಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಯಾವ ಸೌಲಭ್ಯನೂ ಸಿಗ್ತಾಗಿಲ್ಲ. ಅದು ಯಾವ ಲೆವೆಲ್ಗೆ ಅಂದ್ರೆ, ನಾನು ಬಿಸಿಲು ನೋಡಿಯೇ ತಿಂಗಳಾಯ್ತು, ಬಟ್ಟೆಗಳು ಫಂಗಸ್ ಹಿಡಿತಾಗಿದಾವೆ, ಕನಿಷ್ಠ ಪಕ್ಷ ನಂಗೆ ಹಾಸಿಗೆ ದಿಂಬು ಕೂಡ ಕೊಡ್ತಾಗಿಲ್ಲ, ಮಲಗಿದ್ರೆ ನಿದ್ರೆ ಬರಲ್ಲ, ನೆಮ್ಮದಿನೇ ಇಲ್ಲ ಅಂತ ದರ್ಶನ್ ಕೋರ್ಟ್ನಲ್ಲಿ ಎಷ್ಟೋ ಬಾರಿ ಹೇಳಿಕೊಂಡಿದ್ದಾರೆ. ನಂಗೆ ಕನಿಷ್ಠ ಸೌಲಭ್ಯಗಳನ್ನಾದ್ರೂ ಕೊಟ್ಟು ನನ್ನನ್ನ ಕಾಪಾಡಿ ಅಂತ ಗೋಗರೆದಿದ್ದಾರೆ. ಇದನ್ನ ಕೇಳಿಸಿಕೊಂಡಿರೋ ಕೋರ್ಟ್ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಿಕೊಟ್ಟಿತ್ತು. ಒಂದು ಬಾರಿ ಜೈಲಿಗೆ ಹೋಗಿ ನೋಡ್ಕೊಂಡು ವರದಿ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿತ್ತು. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಹೋಗಿ ಪರಿಶೀಲನೆಯನ್ನು ನಡೆಸಿದ್ರು, ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನ ಪರಿಶೀಲನೆ ಮಾಡಿರೋ ಕೋರ್ಟ್ ಬಿಲ್ಕುಲ್ ಹಾಸಿಗೆ ದಿಂಬು ಕೊಡೋಕಾಗಲ್ಲ ಅಂತ ಹೇಳ್ಬಿಟ್ಟಿದೆ. ಬಟ್ಟೆ ಚಾದರ್ ಕೊಟ್ಟು ಇಷ್ಟರಲ್ಲದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಕೋರ್ಟ್. ಎರಡನೇ ಬಾರಿ ಜೈಲು ಸೇರಿದ ಬಳಿಕ ಜೈಲಿನಲ್ಲಿ ಕನಿಷ್ಠ ಸವಲತ್ತುಗಳು ಸಿಗ್ತಾಗಿಲ್ಲ ಅಂತ ದರ್ಶನ್ ತಮ್ಮ ಪರ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಕಳೆದ 1.5 ತಿಂಗಳಿನಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ಇದರ ಬಗ್ಗೆ ವರದಿ ಸಲ್ಲಿಸಲು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೋರ್ಟ್ ಆದೇಶಿಸಿತ್ತು. ಬಳಿಕ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ವರದಿ ಮೇಲೆ ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ್ದ ಸೆಷನ್ಸ್ ಕೋರ್ಟ್ ಬುಧವಾರ ಮಹತ್ವದ ತೀರ್ಪು ಪ್ರಕಟಿಸಿದೆ. ಆ ತೀರ್ಪಿನಲ್ಲಿ ಏನೇನಿದೆ ಇಲ್ಲಿದೆ ನೋಡಿ. ದರ್ಶನ್ಗೆ ಕೋರ್ಟ್ ದಿಂಬು ಹಾಸಿಗೆ ಕೊಟ್ಟಿಲ್ಲ. ಅದರ ಬದಲಿಗೆ ದರ್ಶನ್ಗೆ ತಿಂಗಳಿಗೊಮ್ಮೆ ಬಟ್ಟೆ ಚಾದರ್ ನೀಡಲು ಕೋರ್ಟ್ ಹೇಳಿದೆ. ಬೇರೆ ಕೋಣೆಗೆ ದರ್ಶನ್ ರನ್ನ ಶಿಫ್ಟ್ ಮಾಡುವ ಆಯ್ಕೆ ಜೈಲಾಧಿಕಾರಿಗೆ ನೀಡಲಾಗಿದೆ. ಸಾಧ್ಯವಾದರೆ ಬೇರೆ ಕೋಣೆಗೆ ಶಿಫ್ಟ್ ಮಾಡಲು ಸೂಚನೆ ನೀಡಿದೆ. ಕೋರ್ಟ್ ತೀರ್ಪಿನಿಂದ ದರ್ಶನ್ಗೆ ನಿರಾಸೆಯಾಗಿದೆ. ಏನು ಅಂದ್ರೆ ಜೈಲಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು, ಹರಿದೋಗಿರುವಂತಹ ಚಾದರು ಹರಿದೋಗಿರುವಂತಹ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಾಚಿಕೆ ಆಗ್ಬೇಕು ಅಂತ ಮಾನ್ಯ ನ್ಯಾಯಾಲಯ ಆರ್ಡರ್ ಬರ್ದಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲದೇನೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಕೊಡಬೇಕು ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನು ಕೊಡಬೇಕು ಎಲ್ಲ ಕೊಡಲೇಬೇಕು ಅಂತ ಹೇಳಿ ಒಂದು ಆದೇಶ ಇವತ್ತು ನ್ಯಾಯಾಲಯ ಹೊರಡಿಸಿದೆ. ಅಕ್ಟೋಬರ್ 31ರಂದು ಚಾರ್ಜ್ ಫ್ರೇಮ್ ನಿಗದಿಗೆ ಕೋರ್ಟ್ ತೀರ್ಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಟ್ರಯಲ್ ಆರಂಭಿಸಲು 57ನೇ ಸೆಷನ್ಸ್ ಕೋರ್ಟ್ ದಿನಾಂಕವನ್ನ ನಿಗದಿಗೊಳಿಸಿದೆ. ಶೀಘ್ರ ಸಾಕ್ಷ್ಯಗಳ ವಿಚಾರಣೆ ಕೋರಿ ಪ್ರಾಸಿಕ್ಯೂಷನ್ ಮನವಿ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ಅಕ್ಟೋಬರ್ 31ರಂದು ದೋಷಾರೋಪ ನಿಗದಿಪಡಿಸಿದ್ದು, ಸಾಕ್ಷ್ಯಗಳ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸಲು ಸೂಚನೆ ನೀಡಿದ್ರು. ಬುಧವಾರ ನಡೆದ ವಿಚಾರಣೆ ವೇಳೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಇನ್ನುಳಿದ 11 ಮಂದಿ ನೇರವಾಗಿ ಕೋರ್ಟ್ಗೆ ಹಾಜರಾಗಿ
ವಿಚಾರಣೆಯಲ್ಲಿ ಭಾಗಿಯಾಗಿದ್ದರು. ಇದೀಗ ಕೊಲೆ ಪ್ರಕರಣದ ವಿಚಾರಣೆಗೆ ಕೋರ್ಟ್ ಮುಂದಾಗಿದ್ದು ನಟ ದರ್ಶನ್ ಸೇರಿದಂತೆ ಆರೋಪಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. 31ನೇ ತಾರೀಕು ಈ ಕೇಸಲ್ಲಿ ಚಾರ್ಜ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಚಾರ್ಜಸ್ ಪೋಸ್ಟ್ ಮಾಡ್ಕೊಂಡಿದೆ. ನಾವು ಆರೋಪಿಗಳನ್ನ ಜೈಲಿಂದ ಕರ್ಕೊಂಡ್ಬಂದ್ರೆ ಚಾರ್ಜಸ್ ಅವತ್ತು ಫ್ರೇಮ್ ಆಗುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಬಯಸಿದ್ದು ಏನೂ ಸಿಗ್ತಾಗಿಲ್ಲ. ದರ್ಶನ್ ಕೇಳ್ತಿದ್ದ ಹಾಸಿಗೆ ದಿಂಬು ಸಿಗದೆ ದರ್ಶನ್ ನರಳಾಡ್ತಾಗಿದ್ದಾರೆ. ದರ್ಶನ್ ಎಷ್ಟು ಗೋಗರೆದ್ರು, ಎಷ್ಟೇ ಡ್ರಾಮಾ ಮಾಡಿದ್ರು ಯೂಸ್ ಆಗ್ತಿಲ್ಲ. ಕಣ್ಣೀರಿಟ್ರು ಕರಗೋರಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವನ್ನಾದ್ರೂ ಕೊಡಿ ಅಂತ ಕಾಡಿ ಬೇಡಿದ್ದ ದರ್ಶನ್ಗೆ ದೊಡ್ಡ ಶಾಕ್ ಎದುರಾಗಿದೆ. 1.5 ತಿಂಗಳಿನಿಂದ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಬುಧವಾರ ಮಹತ್ವದ ಆದೇಶ ನೀಡಿದೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನೀಡಿದ ವರದಿ ದರ್ಶನ್ರ ಹಾಸಿಗೆ ಕನಸಿಗೆ ಕೊಳ್ಳಿಗಿಟ್ಟಿದ್ದು. ದರ್ಶನ್ ಮುಂದಿನ ನಡೆ ಏನು ಅಂತ ಕಾದು ನೋಡಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭಿಸುವುದಕ್ಕೆ 57ನೇ ಸೆಷನ್ ಕೋರ್ಟ್ ದಿನಾಂಕವನ್ನ ನಿಗದಿಗೊಳಿಸಿದೆ. ಹಾಸಿಗೆ ದಿಂಬು ಸಿಗದೆ ಒದ್ದಾಡ್ತಾ ಇರುವಂತಹ ನಟ ದರ್ಶನ್ಗೆ ಇದೀಗ ಮತ್ತೊಂದು ಸವಾಲು ಎದುರಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ.